ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. قد سمع الله قول التي تجادلك في زوجها وتشتكي إلى الله والله يسمع تحاوركما إن الله سميع بصير. ಓ ಪ್ರವಾದಿಯವರೇ, ತನ್ನ ಪತಿಯ ವಿಷಯದಲ್ಲಿ ತಮ್ಮೊಂದಿಗೆ ತರ್ಕಿಸುತ್ತಿರುವ ಮತ್ತು ಅಲ್ಲಾಹುವಿನೊಂದಿಗೆ ದುಃಖವನ್ನು ತೋಡಿಕೊಳ್ಳುತ್ತಿರುವ ಒಬ್ಬಾಕೆಯ ಮಾತನ್ನು ಅಲ್ಲಾಹು ಆಲಿಸಿರುವನು. ಅಲ್ಲಾಹು ನಿಮ್ಮಿಬ್ಬರ ಸಂಭಾಷಣೆಯನ್ನು ಆಲಿಸುತ್ತಿರುವನು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲವನ್ನು ಆಲಿಸುವವನು, ವೀಕ್ಷಿಸುವವನು ಆಗಿರುವನು. الذين يظاهرون منكم من نسائهم ما هن أمهاتهم إن أمهاتهم إلا اللائي ولدنهم وإنهم ليقولون منكرا من القول وزورا وإن الله لعفو غفور. ನಿಮ್ಮ ಪೈಕಿ ತಮ್ಮ ಪತ್ನಿಯರನ್ನು ತಾಯಂದಿರಿಗೆ ಸಮಾನರೆಂದು ಘೋಷಿಸುವವರು ತಪ್ಪು ಮಾಡುತ್ತಿರುವರು. ಅವರು ಅಂದರೆ ಪತ್ನಿಯರು ಅವರ ತಾಯಂದಿರಾಗಲಾರರು. ಅವರ ತಾಯಂದಿರು ಅವರನ್ನು ಹೆತ್ತವರೇ ವಿನ ಇನ್ನಾರೂ ಅಲ್ಲ. ಖಂಡಿತವಾಗಿಯೂ ಅವರು ನಿಷಿದ್ಧ ಮಾತನ್ನು ಮತ್ತು ಅಸತ್ಯವನ್ನು ಹೇಳುತ್ತಿರುವರು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಪಾಪ ಮುಕ್ತಿ ನೀಡುವವನು ಆಗಿರುವನು. والذين يظاهرون من نسائهم ثم يعودون لما قالوا فتحرير رقبة من قبل أن يتماسا ذلكم توعظون به والله بما تعملون خبير. ತಮ್ಮ ಪತ್ನಿಯರನ್ನು ತಾಯಂದಿರಿಗೆ ಸಮಾನರೆಂದು ಘೋಷಿಸಿ ತರುವಾಯ ತಾವು ಹೇಳಿರುವ ಮಾತಿನಿಂದ ಹಿಂದೆ ಸರಿಯುವವರು ಯಾರೋ ಅವರು ಪರಸ್ಪರ ಸ್ಪರ್ಶಿಸುವ ಮುಂಚೆ ಒಬ್ಬ ಗುಲಾಮನನ್ನು ವಿಮೋಚನೆಗೊಳಿಸಬೇಕಾಗಿದೆ. ಅದು ನಿಮಗೆ ನೀಡಲಾಗುವ ಉಪದೇಶವಾಗಿದೆ. ಅಲ್ಲಾಹು ನೀವು ಮಾಡುತ್ತಿರುವುದರ ಬಗ್ಗೆ ಸೂಕ್ಷ್ಮ ಜ್ಞಾನವುಳ್ಳವನಾಗಿರುವನು. فمن لم يجد فصيام شهرين متتابعين من قبل أن يتماسا فمن لم يستطع فإطعام 60 مسكينا ذلك لتؤمنوا بالله ورسوله وتلك حدود الله وللكافرين عذاب أليم. ಇನ್ನು ಯಾರಿಗಾದರೂ ಗುಲಾಮನು ಸಿಗದಿದ್ದರೆ ಅವರು ಪರಸ್ಪರ ಸ್ಪರ್ಶಿಸುವುದಕ್ಕೆ ಮುಂಚೆ ನಿರಂತರವಾಗಿ 2 ತಿಂಗಳ ಕಾಲ ಉಪವಾಸ ಆಚರಿಸಬೇಕಾಗಿದೆ. ಯಾರಿಗಾದರೂ ಅದೂ ಸಾಧ್ಯವಿಲ್ಲವೆಂದಾದರೆ ಅವರು 60 ಬಡವರಿಗೆ ಆಹಾರ ನೀಡಬೇಕಾಗಿದೆ. ಅದು ನೀವು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಡುವ ಸಲುವಾಗಿದೆ. ಇವು ಅಲ್ಲಾಹುವಿನ ವ್ಯಾಪ್ತಿಗಳಾಗಿವೆ. ಸತ್ಯ ನಿಷೇಧಿಗಳಿಗೆ ಯಾತನಾಮಯವಾದ ಶಿಕ್ಷೆ ಇದೆ. ಇನ್ನಲ್ಲದೀನ ಯುಹಾದ್ದೂನ ಅಲ್ಲಾಹ ವರಸೂಲಹು ಕುಬಿತು ಕಮಾ ಕುಬಿತಲ್ಲದೀನ ಮಿನ್ ಕಬ್ಲಿಹಿಂ وقد أنزلنا آيات بينات وللكافرين عذاب مهين. ಖಂಡಿತವಾಗಿಯೂ ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುತ್ತಿರುವವರು ಅವರ ಪೂರ್ವಿಕರು ಹೀನಾಯಿಸಲಾದಂತೆ ಹೀನಾಯಿಸಲಾಗುವರು. ನಾವು ಸುಸ್ಪಷ್ಟವಾದ ಅನೇಕ ಪುರಾವೆಗಳನ್ನು ಅವತೀರ್ಣಗೊಳಿಸಿರುವೆವು. ಸತ್ಯ ನಿಷೇಧಿಗಳಿಗೆ ಅಪಮಾನಕರವಾದ ಶಿಕ್ಷೆ ಇದೆ. ಯೌಮ ಯಬ್ಅಸುಹುಮುಲ್ಲಾಹು ಜಮೀಅನ್ ಫಯುನಬ್ಬಿಉಹುಂ ಬಿಮಾ ಅಮಿಲು
أحصاه الله ونسوه والله على كل شيء شهيد. ಅಲ್ಲಾಹು ಅವರೆಲ್ಲರನ್ನೂ ಪುನರುತ್ಥಾನಗೊಳಿಸಿ ತರುವಾಯ ಅವರು ಮಾಡಿದ ಕರ್ಮಗಳ ಬಗ್ಗೆ ಅವರಿಗೆ ತಿಳಿಸಿಕೊಡುವ ದಿನ ಅಲ್ಲಾಹು ಅದನ್ನು ಎಣಿಸಿರುವನು, ಆದರೆ ಅವರು ಅದನ್ನು ಮರೆತು ಬಿಟ್ಟಿರುವರು. ಅಲ್ಲಾಹು ಎಲ್ಲ ವಿಷಯಗಳ ಮೇಲೂ ಸಾಕ್ಷಿಯಾಗಿರುವನು. ألم تر أن الله يعلم ما في السماوات وما في الأرض ما يكون من نجوى ثلاثة إلا هو رابعهم ولا خمسة إلا هو سادسهم ولا أدنى من ذلك ولا أكثر إلا هو معهم أينما كانوا ثم ينبئهم بما عملوا يوم القيامة إن الله بكل شيء عليم. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದನ್ನು ಅಲ್ಲಾಹು ಅರಿಯುತ್ತಿರುವನೆಂಬುದನ್ನು ತಾವು ಕಾಣುವುದಿಲ್ಲವೇ? ಮೂವರು ಪರಸ್ಪರ ನಡೆಸುವ ಯಾವುದೇ ಗುಪ್ತ ಸಂಭಾಷಣೆಯು ನಾಲ್ಕನೆಯವನಾಗಿ ಅವನು ಅಂದರೆ ಅಲ್ಲಾಹು ಅವರೊಂದಿಗೆ ಇರದ ಹೊರತು ಜರುಗಲಾರದು. ಐವರು ನಡೆಸುವ ಸಂಭಾಷಣೆಯಾಗಿದ್ದಲ್ಲಿ ಆರನೆಯವನಾಗಿ ಅವನು ಅವರೊಂದಿಗೆ ಇರದ ಹೊರತು ಅದಕ್ಕಿಂತ ಕಡಿಮೆ ಜನರಾಗಲಿ ಅಧಿಕ ಜನರಾಗಲಿ ನಡೆಸುವ ಸಂಭಾಷಣೆಯಾಗಿದ್ದಲ್ಲಿ ಅವರು ಎಲ್ಲೇ ಇದ್ದರೂ ಅವನು ಅವರೊಂದಿಗೆ ಇರದ ಹೊರತು ಜರುಗಲಾರದು. ತರುವಾಯ ಪುನರುತ್ಥಾನ ದಿನದಂದು ಅವರು ಮಾಡಿರುವುದರ ಬಗ್ಗೆ ಅವನು ಅವರಿಗೆ ತಿಳಿಸಿಕೊಡುವನು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲ ವಿಷಯಗಳ ಬಗ್ಗೆಯೂ ಅರಿವುಳ್ಳವನಾಗಿರುವನು. ألم تر إلى الذين نهوا عن النجوى ثم يعودون لما نهوا عنه ويتناجون بالإثم والعدوان ومعصية الرسول وإذا جاءوك حيوك بما لم يحيك به الله ويقولون في أنفسهم لولا يعذبنا الله بما نقول حسبهم جهنم يصلونها فبئس المصير. ಗುಪ್ತ ಸಂಭಾಷಣೆಯಲ್ಲಿ ತೊಡಗುವುದರಿಂದ ವಿರೋಧಿಸಲಾಗಿರುವವರನ್ನು ತಾವು ಕಂಡಿಲ್ಲವೇ? ತರುವಾಯ ಅವರನ್ನು ವಿರೋಧಿಸಲಾದೆಡೆಗೆ ಅವರು ಮರಳುವರು. ಪಾಪಕ್ಕೂ ಅತಿಕ್ರಮಗಳಿಗೂ ಸಂದೇಶವಾಹಕರನ್ನು ಧಿಕ್ಕರಿಸುವುದಕ್ಕೂ ಅವರು ಪರಸ್ಪರ ಗುಪ್ತವಾಗಿ ಉಪದೇಶ ಮಾಡುತ್ತಿರುವರು. ಅವರು ತಮ್ಮ ಬಳಿ ಬಂದರೆ ಅಲ್ಲಾಹು ತಮ್ಮನ್ನು ಅಭಿವಂದಿಸದ ರೀತಿಯಲ್ಲಿ ಅವರು ತಮ್ಮನ್ನು ಅಭಿವಂದಿಸುವರು. ನಾವು ಹೀಗೆ ಹೇಳುವ ನಿಮಿತ್ತ ಅಲ್ಲಾಹು ನಮ್ಮನ್ನು ಶಿಕ್ಷಿಸುವುದಿಲ್ಲವೇಕೆ ಎಂದು ಅವರು ಪರಸ್ಪರ ಕೇಳುವರು. ಅವರಿಗೆ ನರಕಾಗ್ನಿಯೇ ಸಾಕು, ಅವರು ಅದರಲ್ಲಿ ಉರಿಯುವರು. ಆ ಪರ್ಯವಸಾನವು ನಿಕೃಷ್ಟವೇ ಆಗಿದೆ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ತನಾಜೈತುಂ ಫಲಾ ತತನಾಜೌ ಬಿಲ್ ಇಸ್ಮಿ ವಲ್ ಉದ್ವಾನಿ ವ ಮಅಸಿಯತಿರ್ ರಸೂಲಿ ವ ತನಾಜೌ ಬಿಲ್ ಬಿರ್ರಿ ವತ್ತಖ್ವಾ ವತ್ತಖುಲ್ಲಾಹಲ್ಲದೀ ಇಲೈಹಿ ತುಹ್ಶರೂನ್. ಓ ಸತ್ಯವಿಶ್ವಾಸಿಗಳೇ, ನೀವು ಗುಪ್ತ ಸಂಭಾಷಣೆಯಲ್ಲಿ ತೊಡಗುವುದಾದರೆ ಪಾಪಕ್ಕೂ ಅತಿಕ್ರಮಕ್ಕೂ ಹಾಗೂ ಸಂದೇಶವಾಹಕರನ್ನು ಧಿಕ್ಕರಿಸಲಿಕ್ಕೂ ಗುಪ್ತ ಸಂಭಾಷಣೆಯನ್ನು ನಡೆಸದಿರಿ. ಪುಣ್ಯ ಮತ್ತು ಭಯಭಕ್ತಿಯ ವಿಷಯದಲ್ಲಿ ನೀವು ಗುಪ್ತ ಉಪದೇಶ ಮಾಡಿರಿ. ಯಾವ ಅಲ್ಲಾಹುವಿನೆಡೆಗೆ ನಿಮ್ಮನ್ನು ಒಟ್ಟುಗೂಡಿಸಲಾಗುವುದೋ ಅವನನ್ನು ನೀವು ಭಯಪಡಿರಿ. ಇನ್ನಮನ್ ನಜ್ವಾ ಮಿನಶ್ ಶೈತಾನಿ ಲಿಯಹ್ಜುನಲ್ಲದೀನ ಆಮನೂ ವಲೈಸ ಬಿದಾರ್ರಿಹಿಂ ಶೈಅನ್ ಇಲ್ಲಾ ಬಿಇذ್ನಿಲ್ಲಾಹ್ ವಅಲಲ್ಲಾಹಿ ಫಲ್ಯತವಕ್ಕಲಿಲ್ ಮುಅ್ಮಿನೂನ್.
ಆ ಗುಪ್ತ ಸಂಭಾಷಣೆಯು ಕೇವಲ ಸೈತಾನನಿಂದಿರುವುದಾಗಿದೆ. ಅದು ಸತ್ಯವಿಶ್ವಾಸಿಗಳನ್ನು ದುಃಖಕ್ಕೀಡು ಮಾಡುವ ಸಲುವಾಗಿದೆ. ಆದರೆ ಅಲ್ಲಾಹುವಿನ ಅನುಮತಿಯ ವಿನಾ ಅದು ಅವರಿಗೆ ಯಾವುದೇ ಹಾನಿಯನ್ನೂ ಮಾಡದು. ಸತ್ಯವಿಶ್ವಾಸಿಗಳು ಅಲ್ಲಾಹುವಿನ ಮೇಲೆ ಭರವಸೆ ಇಡಲಿ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ qೀಲ ಲಕುಂ ತಫಸ್ಸಹೂ ಫಿಲ್ ಮಜಾಲಿಸಿ ಫಫ್ಸಹೂ ಯಫ್ಸಹಿಲ್ಲಾಹು ಲಕುಂ وإذا قيل انشزوا فانشزوا يرفع الله الذين آمنوا منكم والذين أوتوا العلم درجات والله بما تعملون خبير. ಓ ಸತ್ಯವಿಶ್ವಾಸಿಗಳೇ, ಸಭೆಗಳಲ್ಲಿ ಎಡೆಮಾಡಿಕೊಡಿರಿ ಎಂದು ನಿಮ್ಮೊಂದಿಗೆ ಹೇಳಲಾದರೆ ಎಡೆಮಾಡಿಕೊಡಿರಿ. ಹಾಗಾದರೆ ಅಲ್ಲಾಹು ನಿಮಗೆ ಎಡೆಮಾಡಿಕೊಡುವನು. ಎದ್ದು ಹೋಗಿರಿ ಎಂದು ನಿಮ್ಮೊಂದಿಗೆ ಹೇಳಲಾದರೆ ಎದ್ದು ಹೋಗಿರಿ. ನಿಮ್ಮ ಪೈಕಿ ವಿಶ್ವಾಸವಿಟ್ಟವರನ್ನು ಮತ್ತು ಜ್ಞಾನ ನೀಡಲಾದವರನ್ನು ಅಲ್ಲಾಹು ಹಲವು ಪದವಿಗಳಿಗೆ ಏರಿಸುವನು. ಅಲ್ಲಾಹು ನೀವು ಮಾಡುತ್ತಿರುವುದರ ಬಗ್ಗೆ ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ನಾಜೈತುಮುರ್ ರಸೂಲ ಫಕದ್ದಿಮೂ ಬೈನ ಯದೈ ನಜ್ವಾಕುಂ ಸದಕಃ ذلك خير لكم وأطهر فإن لم تجدوا فإن الله غفور رحيم. ಓ ಸತ್ಯವಿಶ್ವಾಸಿಗಳೇ, ನೀವು ಸಂದೇಶವಾಹಕರೊಂದಿಗೆ ಗುಪ್ತ ಸಂಭಾಷಣೆಯಲ್ಲಿ ತೊಡಗುವುದಾದರೆ ನಿಮ್ಮ ಗುಪ್ತ ಸಂಭಾಷಣೆಗೆ ಮುಂಚಿತವಾಗಿ ನೀವು ಏನಾದರೂ ದಾನ ಧರ್ಮ ಮಾಡಿರಿ. ಅದು ನಿಮಗೆ ಉತ್ತಮವಾಗಿದೆ ಮತ್ತು ಹೆಚ್ಚು ಪರಿಶುದ್ಧವಾಗಿದೆ. ಇನ್ನು ನಿಮಗೆ ದಾನ ಧರ್ಮ ಮಾಡಲು ಏನೂ ಸಿಗದಿದ್ದರೆ ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ಅಶ್ಫಕ್ತುಂ ಅನ್ ತುಕದ್ದಿಮೂ ಬೈನ ಯದೈ ನಜ್ವಾಕುಂ ಸದಕಾತ್ فإذ لم تفعلوا وتاب الله عليكم فأقيموا الصلاة وآتوا الزكاة وأطيعوا الله ورسوله والله خبير بما تعملون. ನಿಮ್ಮ ಗುಪ್ತ ಸಂಭಾಷಣೆಗೆ ಮುಂಚಿತವಾಗಿ ನೀವು ದಾನ ಧರ್ಮ ಮಾಡುವುದರ ಬಗ್ಗೆ ನೀವು ಭಯಪಟ್ಟಿರುವಿರಾ? ಆದರೆ ನೀವು ಅದನ್ನು ಮಾಡದಿರುವುದರಿಂದ ಮತ್ತು ಅಲ್ಲಾಹು ನಿಮಗೆ ಕ್ಷಮಿಸಿರುವುದರಿಂದ ನೀವು ನಮಾಜನ್ನು ಸಂಸ್ಥಾಪಿಸಿರಿ, ಝಕಾತ್ ನೀಡಿರಿ ಹಾಗೂ ಅಲ್ಲಾಹುವನ್ನು ಅವನ ಸಂದೇಶವಾಹಕರನ್ನು ಅನುಸರಿಸಿರಿ. ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ಅಲಂ ತರ ಇಲಲ್ಲದೀನ ತವಲ್ಲೌ ಕೌಮನ್ ಗದಿಬ ಅಲ್ಲಾಹು ಅಲೈಹಿಂ ಮಾ ಹುಂ ಮಿನ್ಕುಂ ವಲಾ ಮಿನ್ಹುಂ ವಯಹ್ಲಿಫೂನ ಅಲಲ್ ಕದಿಬಿ ವಹುಂ ಯಅಲಮೂನ್. ಅಲ್ಲಾಹು ಕೋಪಿಸಿಕೊಂಡಿರುವ ಒಂದು ಜನತೆಯೊಂದಿಗೆ, ಅಂದರೆ ಯಹೂದರೊಂದಿಗೆ ಮೈತ್ರಿ ಮಾಡಿಕೊಂಡವರನ್ನು, ಅಂದರೆ ಕಪಟ ವಿಶ್ವಾಸಿಗಳನ್ನು ತಾವು ಕಂಡಿಲ್ಲವೇ? ಅವರು ನಿಮ್ಮ ಪೈಕಿ ಸೇರಿದವರಲ್ಲ, ಅವರ ಅಂದರೆ ಯಹೂದರ ಪೈಕಿ ಸೇರಿದವರೂ ಅಲ್ಲ. ಅವರು ಅರಿತಿರುತ್ತಲೇ ಸುಳ್ಳು ಆಣೆ ಹಾಕುತ್ತಿರುವರು. ಅಅದ್ದಲ್ಲಾಹು ಲಹುಂ ಅದಾಬನ್ ಶದೀದಾ ಇನ್ನಹುಂ ಸಾಅ ಮಾ ಕಾನೂ ಯಅಮಲೂನ್. ಅಲ್ಲಾಹು ಅವರಿಗೆ ಕಠೋರ ಶಿಕ್ಷೆಯನ್ನು ಸಿದ್ಧಗೊಳಿಸಿರುವನು. ಖಂಡಿತವಾಗಿಯೂ ಅವರು ಮಾಡುತ್ತಿರುವುದು ಅತಿ ನಿಕೃಷ್ಟವಾದುದಾಗಿದೆ. ಇತ್ತಖذೂ ಐಮಾನಹುಂ ಜುನ್ನತನ್ ಫಸದ್ದೂ ಅನ್ ಸಬೀಲಿಲ್ಲಾಹಿ ಫಲಹುಂ ಅದಾಬುಂ ಮುಹೀನ್. ಅವರು ತಮ್ಮ ಶಪಥಗಳನ್ನು ಒಂದು ಗುರಾಣಿಯನ್ನಾಗಿ ಮಾಡಿಕೊಂಡಿರುವರು. ತರುವಾಯ ಅವರು ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆದರು. ಆದ್ದರಿಂದ ಅವರಿಗೆ ಅಪಮಾನಕರವಾದ ಶಿಕ್ಷೆ ಇದೆ. ಲನ್
تغني عنهم أموالهم ولا أولادهم من الله شيئا أولئك أصحاب النار هم فيها خالدون. ಅವರ ಸಂಪತ್ತುಗಳಾಗಲಿ ಸಂತತಿಗಳಾಗಲಿ ಅಲ್ಲಾಹುವಿನ ಬಳಿ ಅವರಿಗೆ ಯಾವುದೇ ಪ್ರಯೋಜನವನ್ನು ಮಾಡದು. ಅವರು ನರಕವಾಸಿಗಳಾಗಿರುವರು, ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. يوم يبعثهم الله جميعا فيحلفون له كما يحلفون لكم ويحسبون أنهم على شيء ألا إنهم هم الكاذبون. ಅಲ್ಲಾಹು ಅವರೆಲ್ಲರನ್ನೂ ಪುನರುತ್ಥಾನಗೊಳಿಸುವ ದಿನ ನಿಮ್ಮೊಂದಿಗೆ ಅವರು ಶಪಥ ಮಾಡುವಂತೆ ಅವನೊಂದಿಗೂ ಅವರು ಶಪಥ ಮಾಡುವರು. ತಾವು ಈ ಸುಳ್ಳು ಆಣೆಯ ಮೂಲಕ ಏನನ್ನೋ ಗಳಿಸಿರುವುದಾಗಿ ಅವರು ಭಾವಿಸುವರು. ಅರೀರಿ, ಖಂಡಿತವಾಗಿಯೂ ಸುಳ್ಳು ಹೇಳುವವರು ಅವರೇ ಆಗಿರುವರು. استحوذ عليهم الشيطان فأنساهم ذكر الله أولئك حزب الشيطان ألا إن حزب الشيطان هم الخاسرون. ಸೈತಾನನು ಅವರನ್ನು ಸ್ವಾಧೀನಪಡಿಸಿರುವನು, ಆದ್ದರಿಂದ ಅವರು ಅಲ್ಲಾಹುವಿನ ಸ್ಮರಣೆಯನ್ನು ಮರೆಯುವಂತೆ ಮಾಡಿದನು. ಅವರು ಸೈತಾನನ ಪಕ್ಷದವರಾಗಿರುವರು. ಅರೀರಿ, ಖಂಡಿತವಾಗಿಯೂ ಸೈತಾನನ ಪಕ್ಷದವರು ನಷ್ಟ ಹೊಂದಿದವರಾಗಿರುವರು. ಇನ್ನಲ್ಲದೀನ ಯುಹಾದ್ದೂನ ಅಲ್ಲಾಹ ವರಸೂಲಹು ಉಲೈಕ ಫಿಲ್ ಅದಲ್ಲೀನ್. ಖಂಡಿತವಾಗಿಯೂ ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು ಯಾರೋ ಅವರು ಅತ್ಯಂತ ಅಪಮಾನಿತ ಸ್ಥಿತಿಯಲ್ಲಿರುವರು. ಕತಬಲ್ಲಾಹು ಲಅಗ್ಲಿಬನ್ನ ಅನ ವರುಸುಲಿ ಇನ್ನಲ್ಲಾಹ ಕವಿಯ್ಯುನ್ ಅಜೀಜ್. ಖಂಡಿತವಾಗಿಯೂ ನಾನು ಮತ್ತು ನನ್ನ ಸಂದೇಶವಾಹಕರು ವಿಜಯ ಗಳಿಸುವವರಾಗಿರುವೆವು ಎಂದು ಅಲ್ಲಾಹು ದಾಖಲಿಸಿರುವನು. ಖಂಡಿತವಾಗಿಯೂ ಅಲ್ಲಾಹು ಬಲಿಷ್ಠನು ಪ್ರತಾಪಶಾಲಿಯೂ ಆಗಿರುವನು. ಲಾ ತಜಿದು ಕೌಮನ್ ಯುಮಿನೂನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಯುವಾದ್ದೂನ ಮನ್ ಹಾದ್ದ ಅಲ್ಲಾಹ ವರಸೂಲಹು ولو كانوا آباءهم أو أبناءهم أو إخوانهم أو عشيرتهم أولئك كتب في قلوبهم الإيمان وأيدهم بروح منه ويدخلهم جنات تجري من تحتها الأنهار خالدين فيها رضي الله عنهم ورضوا عنه أولئك حزب الله ألا إن حزب الله هم المفلحون. ಅಲ್ಲಾಹುವಿನಲ್ಲಿ ಮತ್ತು ಅಂತ್ಯದಿನದಲ್ಲಿ ವಿಶ್ವಾಸವಿಡುವ ಒಂದು ಜನತೆಯು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರೊಂದಿಗೆ ಮೈತ್ರಿ ಸ್ಥಾಪಿಸುವುದನ್ನು ತಾವು ಕಾಣಲಾರಿರಿ. ಅವರು ಅಂದರೆ ವಿರೋಧಿಗಳು ಅವರ ತಂದೆಯಂದಿರೋ, ಪುತ್ರರೋ, ಸಹೋದರರೋ, ಸಂಬಂಧಿಕರೋ ಆಗಿದ್ದರೂ ಸಹ ಅಂತಹವರ ಹೃದಯಗಳಲ್ಲಿ ಅವನು ವಿಶ್ವಾಸವನ್ನು ದಾಖಲಿಸಿಟ್ಟಿರುವನು ಮತ್ತು ತನ್ನ ವತಿಯ ಆತ್ಮಚೈತನ್ಯದಿಂದ ಅವನು ಅವರಿಗೆ ಬೆಂಬಲವನ್ನು ನೀಡಿರುವನು. ಅವನು ಅವರನ್ನು ತಳಭಾಗದಲ್ಲಿ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಿಗೆ ಪ್ರವೇಶ ಮಾಡಿಸುವನು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅಲ್ಲಾಹು
ಅವರ ಬಗ್ಗೆ ಸಂತೃಪ್ತನಾಗಿರುವನು ಮತ್ತು ಅವರು ಅವನ ಬಗ್ಗೆ ಸಂತೃಪ್ತರಾಗಿರುವರು. ಅವರು ಅಲ್ಲಾಹುವಿನ ಪಕ್ಷದವರಾಗಿರುವರು. ಅರಿಯಿರಿ, ಖಂಡಿತವಾಗಿಯೂ ವಿಜಯ ಗಳಿಸುವವರು ಅಲ್ಲಾಹುವಿನ ಪಕ್ಷದವರೇ ಆಗಿರುವರು.